ರಚನಾ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟು. ಆಗಾಗ ನಮ್ಮ ಫುಡ್ ಟ್ರಕ್ಕಿಗೆ ತಿಂಡಿ ತಿನ್ನೋಕೆ ಬರ್ತಾ ಬರ್ತಾ ಹಾಗೆ ಪರಿಚಯ ಆದ್ರು. ಓ ವಾವ್, ಆಲ್ ದಿ ಬೆಸ್ಟ್ ಕಾವ್ಯ. ಆದಷ್ಟು ಬೇಗ ನಿಮ್ಮನ್ನ ಸೈಂಟಿಸ್ಟ್ ಆಗಿ ನೋಡ್ಬೇಕು ನಾವು. ಥ್ಯಾಂಕ್ ಯು ಮ್ಯಾಮ್. ಅಪ್ಪ ಅಮ್ಮ ಎಲ್ಲ ಊರಲ್ಲೇ ಇದ್ದಾರಾ? ಹೌದು ಮೇಡಮ್, ನಮ್ಮದು ರೈತರ ಕುಟುಂಬ. ಅಪ್ಪ ಅಮ್ಮ ಆಮೇಲೆ ಒಬ್ಬ ಅಕ್ಕ ಇದ್ದಾಳೆ. ಮನೆಯವ್ರನ್ನೆಲ್ಲ ಬಿಟ್ಟು ಬೇರೆ ಊರಲ್ಲಿ ಒಬ್ಬರೇ ಇರೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಹೌದು ಮ್ಯಾಮ್, ಪ್ರತಿ ಕ್ಷಣನೂ ನನ್ನ ಫ್ಯಾಮಿಲಿ ನನ್ನ ಕಣ್ಮುಂದೆ ಬಂದು ಹೋಗ್ತಿರುತ್ತೆ. ಆದರೆ ವಿಧಿ ಇಲ್ಲ. ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದಷ್ಟು ಸಂತೋಷಗಳನ್ನ ಕಳ್ಕೊಬೇಕಾಗುತ್ತಲ್ಲ ಮೇಡಮ್. ಅದರಲ್ಲಿ ಮೊದಲು ಬಲಿಯಾಗೋದೇ ಫ್ಯಾಮಿಲಿ. ಕರೆಕ್ಟೆ. ನಾನು ಚೈಲ್ಡ್ ಆರ್ಟಿಸ್ಟಿಂದ ಸ್ಟಾರ್ ಹೀರೋಯಿನ್ ಆಗೋವರೆಗೂ ನಿಮ್ಮ ಹಾಗೆ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಎವ್ರಿಥಿಂಗ್ ಕಮ್ಸ್ ಟು ಕಾಸ್ಟ್. ನಮ್ಮ ಗುರಿ ಆಕಾಶ ಆಗಿರುವಾಗ ಭೂಮಿ ಮಮಕಾರನ ಬಿಡಬೇಕಾಗುತ್ತೆ. ಎನಿವೆ, ಸೊ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು ಅನ್ನೋದು ನಿಮ್ಮ ಗುರಿನಾ? ಹೌದು ಮೇಡಮ್, ಒಳ್ಳೆ ಸ್ಪೇಸ್ ಸೈಂಟಿಸ್ಟ್ ಆಗಬೇಕು. ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ಉಪಯೋಗ ಆಗೋಂಥ ಎಷ್ಟೋ ರಿಸರ್ಚ್ಗಳನ್ನ ಮಾಡಬೇಕು. ಅದ್ರ ಜೊತೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದನ್ನ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಪ್ರೂವ್ ಮಾಡಬೇಕು ಅನ್ನೋದು ನನ್ನ ಆಸೆ. ಅವರಲ್ಲಿ ಒಂದು ನಂಬಿಕೆನ ಸೃಷ್ಟಿ ಮಾಡಬೇಕು ಅನ್ನೋದೇ ನನ್ನ ಗುರಿ. ಗುರಿ ಮಾತ್ರ ಅಲ್ಲ, ಯೋಚನೆಗಳು ಸೂಪರ್ ಆಗಿದಾವೆ. ಕೃಷ್ಣ, ನೋಡಿದ್ಯಾ ಕಾವ್ಯಕ್ಕನ? ಅವ್ರ ರೀತಿನೇ ನೀನ್ ಚೆನ್ನಾಗಿ ಓದ್ಬೇಕು, ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು. ಅಕ್ಕ, ಸ್ಕೂಲಲ್ಲೇ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಹೆಲ್ಪ್ ಮಾಡಿ ಅಂದ್ರೆ ತಲೆ ಕೆರ್ಕೊಂತ ಇದ್ದಾರೆ. ಏನ್ ಪುಟ್ಟ ಅದು? ಈ ಬಾಟಲ್ ಒಳಗಡೆ ಮೊಟ್ಟೆ ಹಾಕ್ಬೇಕಂತೆ. ಹೋಗ್ತಿಲ್ಲ ಇದು. ಇನ್ನು ಜೋರಾಗಿ ಹಾಕಿದ್ರೆ ಮೊಟ್ಟೆ ಹೊಡೆಯುತ್ತೆ. ಅದು ಓಡಿಬಾರ್ದಂತೆ. ಇದಾ ನಿನ್ ಪ್ರಾಬ್ಲಮ್ಮು? ಒಂದ್ ಕೆಲ್ಸ ಮಾಡು, ಒಂದ್ ಪೇಪರು, ಒಂದ್ ಮ್ಯಾಚ್ ಬಾಕ್ಸ್ ತಗೊಂಬ. ನಾನು ತರ್ತೀನಿ. ಈ ಬಾಟಲ್ ಒಳಗಡೆ ನಾವು ಉಸಿರಾಡುವಂತ ಆಕ್ಸಿಜನ್ ಇರುತ್ತೆ. ಅದನ್ನ ಖಾಲಿ ಮಾಡ್ಬೇಕು. ದೀಪ ಹಚ್ಚೋದಕ್ಕೂ ಆಕ್ಸಿಜನ್ ಬೇಕು. ಅದಕ್ಕೆ ಮೊಟ್ಟೆ ಬಾಟಲ್ ಒಳಗಡೆ ಆಯ್ತು. ನಾನು ಬರ್ತೀನಿ ಅಣ್ಣ. ಸರಿ ಕಾವ್ಯ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿದ್ದ ಅರ್ಧ ತಲೆನೋವನ್ನ ನಮ್ಗೆ ಕಮ್ಮಿ ಮಾಡಿದ್ದಕ್ಕೆ. ಹಾಗೆ ಹೋಗ್ಬೇಡಿ, ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗಿ. ರೂಪಿಣಿ? ಅಯ್ಯೋ ಬೇಡ, ನನಗೆ ಟೈಮ್ ಆಯ್ತು, ಬರ್ತೀನಿ. ಬಾಯ್. ನಿನ್ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಆಗಾಗ ಮನೆಗೆ ಬರ್ತಾ ಇರಿ. ಶ್ಯೂರ್, ಬರ್ತೀನಿ. ದೇವಿ, ದೇವಿ, ತಗೋ ಕಾಫಿ. ನೀನ್ ಯಾಕೆ ಕಾಫಿ ತರಕ್ ಹೋದೆ? ಇದೇನೇ ಇದು? ಡೈಲಿ ನಾನೇ ತಾನೇ ಕಾಫಿ ಕೊಡೋದು. ಅಮ್ಮ, ನಿದ್ದೆ ದೇಹನ ಮೈಮರೆಸ್ಬೇಕು, ಬುದ್ಧಿನೂ ಅಲ್ಲ. ಇವತ್ತು ರಚನಾಗೆ ಶಿಕ್ಷೆ ದಿನ, ಮರ್ತ್ಬಿಟ್ಯಾ? ಓ ಹೌದಲ್ವಾ? ಈ ಕೆಲ್ಸನೆಲ್ಲ ಅವಳು ಮಾಡ್ಬೇಕಿವತ್ತು. ಆ ಸಂಜೀವಂಗೆ ಅವನ್ ಹೆಂಡ್ತಿನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ. ಅಂತವನು ಅವಳ ಶಿಕ್ಷೆನ ಇಷ್ಟು ಸುಲಭವಾಗಿ ಒಪ್ಕೊಂಡಿದ್ದಾನೆ ಅಂದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಮ್ಮ. ಏನ್ ಹೇಳ್ತಿದ್ಯಾ ದೇವಿ? ಅಮ್ಮ, ಅವನ್ ಹೆಂಡತಿ ಫಿಲ್ಮ್ ಸ್ಟಾರ್, ಅವಳಿಗೆ ನೆಟ್ಟಿಗೆ ಯಾವ ಕೆಲ್ಸನೂ ಬರಲ್ಲ. ಆದ್ರೂ ಸಂಜೀವ ಪನಿಷ್ಮೆಂಟ್ಗೆ ಓಕೆ ಅಂತಾನೆ ಅಂದ್ರೆ ಏನ್ ಅವನ್ ಧೈರ್ಯ?
ಅವನ ಯೋಚನೆ ಹಿಂದೆ ಏನೋ ಒಂದು ಪ್ಲಾನ್ ಇದೆ. ಪ್ಲಾನಾ? ಬಹುಶಃ ನಮಗೆ ಯಾರಿಗೂ ಗೊತ್ತಾಗ್ದಂಗೆ ಅವಳಿಗೆ ಹೆಲ್ಪ್ ಮಾಡಿ ಅವಳನ್ನ ಗೆಲ್ಸೋ ಐಡಿಯಾ ಇರ್ಬೋದು ಅವನದಲ್ವಾ? ಅಮ್ಮ, ನೀನು ಅವಳ ಮೇಲೊಂದು ಕಣ್ಣಿಡು. ಅವಳಿಗೆ ಯಾವ ಮಟ್ಟಕ್ಕೆ ಕೆಲಸ ಕೊಡಬೇಕು ಅಂದರೆ ಅವಳ ಬಾಡಿ ಎಲ್ಲ ಬೆಂಡಾಗಿ ಅವಳು ಎದ್ದೇಳಕ್ಕಾಗಬಾರ್ದು. ಇನ್ನೊಂದು ಸಲ ದೊಡ್ಡಮ್ಮನ ರೂಮ್ಗೆ ಅಪ್ಪಿ ತಪ್ಪಿನವಳು ಹೋಗಬಾರ್ದು. ನಾನು ಈಗಲೇ ಭಾಮಿನಿಗೆ ಹೇಳ್ತೀನಿ, ಅವಳ ಜೊತೆನಲ್ಲೇ ಇದ್ದು ಅವಳನ್ನ ಹಣ್ಗಾಯ್ ನೀರ್ಗಾಯ್ ಮಾಡು ಅಂತ. ದೊಡ್ಡಮ್ಮ, ಭಯ ಪಡ್ಬೇಡಿ, ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ. ಅವ್ರು ತುಂಬಾ ಒಳ್ಳೆಯವರು. ನೀರು ಕುಡಿ. ದೇವಿ, ಸ್ವಲ್ಪ ಹೇಳ್ತೀರಾ? ಗುಡ್ಸ್ಕೊಳ್ತೀನಿ. ಚೀಟಿ ವಿಷಯ ನಾನು ಯಾರಿಗೂ ಹೇಳಿಲ್ಲ. ದೊಡ್ಡಮ್ಮ, ಒಂದ್ ಸ್ವಲ್ಪನೇ ಇರೋದು, ಒಂದ್ ಸ್ವಲ್ಪನೇ. ಅದ್ಗೆ ಆಯ್ತಾ? ಹಾ, ದೊಡ್ಡಮ್ಮ, ರೆಸ್ಟ್ ಮಾಡೋಣ ಬನ್ನಿ. ಅತ್ತಿಗೆ ಹೋಗೋಣವಾ? ರೂಪಿಣಿ, ಡೋರ್ ಲಾಕ್ ಮಾಡು. ಹಾ ಮೌರೆ. ಅತ್ತಿಗೆ, ನಿಮ್ಮ ಅತ್ತೆ ನೋಡಿ ಖುಷಿ ಆಯ್ತಾ? ಥ್ಯಾಂಕ್ಸ್ ದೇವಿ. ನಮ್ಮ ಅತ್ತೆನ ಥೇಟ್ ಮಗು ಥರನೇ ನೋಡ್ಕೊಂಡಿದ್ದೀರಾ ನೀವು. ಎಷ್ಟೇ ಆಗ್ಲಿ, ನಾನು ಅವ್ರ ಮಗಳಲ್ವಾ ಅತ್ತಿಗೆ. ಅವ್ರನ್ನ ಕೇರ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಿಜ. ಎಷ್ಟು ಜನ ಮಕ್ಳಿಗೆ ಈ ತರ ಕರ್ತವ್ಯ ಪ್ರಜ್ಞೆ ಇರುತ್ತೆ ಹೇಳಿ ಈಗಿನ ಕಾಲದಲ್ಲಿ? ವಯಸ್ಸಾದ ಅಪ್ಪ ಅಮ್ಮ ಮನೇಲಿದ್ರೆ ಒಳ್ಳೆ ಆಶ್ರಮ ಎಲ್ಲಿದೆ ಅಂತ ಹುಡ್ಕೋ ಮಕ್ಕಳೇ ಜಾಸ್ತಿ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ದೇವಿ. ಆದ್ರೆ ಒಂದ್ ಫೀಲ್ ಇದೆ ನನಗೆ. ಏನತ್ತಿಗೆ? ನಿಮ್ಗೆ ಹುಷಾರಿಲ್ಲ ಅಂತ ಅವರಿಗೆ ಅನ್ಸೋ ತರ ಮಾಡಿ ಈ ರೀತಿ ಕತ್ಲೆ ಕೋಣೆಯಲ್ಲಿ ಕೂಡ್ ಹಾಕೋದಕ್ಕಿಂತ ನಮ್ ಜೊತೆ ಹೊರಗಡೆ ಬಿಟ್ಟಿದ್ರೆ ಚೆನ್ನಾಗಿರೋದು. ವಾಷಿಂಗ್ ಮಿಷಿನ್ ಪವರ್ ಕೇಬಲ್ ಕಟ್ ಮಾಡ್ಬಿಟ್ಟೆ. ಇನ್ನು ವಾಷಿಂಗ್ ಮಿಷಿನ್ ಕೆಲಸ ಮಾಡಲ್ಲ. ಈಗ ಏನ್ ಮಾಡ್ಬೇಕು? ರಚನ ಬಟ್ಟೆನೆಲ್ಲ ಕೈಯಲ್ಲಿ ಒಗಿಬೇಕು. ಒಗಿ ಒಂದೊಂದು ಬಟ್ಟೆನು ಸೋಪ್ ಹಾಕಿ ಉಜ್ಜಿ ಒಗಿಯೋಷ್ಟರಲ್ಲಿ ನಿನ್ನ ಬಾಡಿಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕರ್ಗೋಗುತ್ತೆ.
ಅಷ್ಟು ಬಟ್ಟೆ ಸಾಕಾಗಲ್ಲ, ಇನ್ನೊಂದಷ್ಟು ತಂದು ಅಡಗ್ತೀನಿ. ಏಯ್, ನೀವೆಲ್ರು ಯಾಕೆ ಬಂದ್ರಿ ಇಲ್ಲಿ? ಚಿಕ್ಕಮ್ಮ, ರಚನಾ ಅವ್ರಿಗೆ ಪಾತ್ರೆ ತೊಳೆದೆಲ್ಲ ಅಭ್ಯಾಸ ಇಲ್ಲ. ಚಿಕ್ಕಮ್ಮ, ಪಾಪ ಕಷ್ಟ ಆಗತ್ತೇನೋ, ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಏನಾದ್ರು ಒಂಚೂರು ಡಿಸ್ಕೌಂಟ್ ಕೊಡೋಕ್ಕಾಗತ್ತೆ ಕೆಲಸದಲ್ಲಿ? ಈ ಭಾಮಿನಿ ಸಿಹಿ ಗೆಣಸು ಅಲ್ವೋ, ಖಾರ ಮೆಣಸು, ನೋ ಡಿಸ್ಕೌಂಟ್ಸ್. ಅತ್ತೆ, ಈ ಮನೇಲಿ ಭಾಮಿನಿಯವರು ತುಂಬಾ ಒಳ್ಳೆಯವರು, ವಿಶಾಲ ಹೃದಯದವರು ಅಂತ ಹೊರಗಡೆ ಎಲ್ಲ ಮಾತಾಡ್ಕೊತಿದಾರಪ್ಪ. ಹೌದಾ? ಅಯ್ಯೋ, ನಾನು ನಿಮ್ ಬಗ್ಗೆ ಸೆಕ್ಯೂರಿಟಿ ಹತ್ರ ವಿಚಾರಿಸ್ದೆ. ಹೊಟ್ಟೆ ನೋಡಿ ಊಟ ಹಾಕೋ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರು. ನನಗೂ ನಿಮ್ ತರ ಅಜ್ಜಿ ಅಲ್ಲಲ್ಲ ಆಂಟಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತ. ನಿನ್ನ ನೋಡ್ದಾಗಲ್ಲ ಹಾಗೇರಿಸ್ತಾ ಇರುತ್ತೆ. ಹೌದಾ? ನಾವು ಎಷ್ಟು ಲಕ್ಕಿ ನೋಡ್ದ್ಯಾ ರಕ್ಷಿತ್? ನಮ್ ಜೊತೆ ಬಾಮಿನಿ ಅಜ್ಜಿ ಇದ್ದಾರೆ. ಅಯ್ಯೋ ನನ್ ಕಂದ, ಎಷ್ಟು ಸ್ವೀಟ್ ಆಗಿ ಮಾತಾಡ್ತೀಯೇ. ಚಿಕ್ಕಮ್ಮ, ನಿಮ್ ಸೊಸೆ ಮೇಲೆ ಒಂಚೂರು ದಯ ತೋರಿಸಿ. ರಚನಾ, ಅತ್ತೆ, ಇವ್ರು ಹಾಕ್ತಿದಾರಲ್ಲ ಬಿಸ್ಕೆಟ್, ಅದಕ್ಕೆ ನಾನು ಬಲಿಯಾಗೋಳಲ್ಲ.